BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಭವ್ಯ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ವೇಳೆಯಲ್ಲಿ ಸಾಂಸ್ಕೃತಿಕ ತಂಡದೊಳಗಿನ ಮೆರವಣಿಗೆಯ ಸಾವಿರಾರು ಸಂಖ್ಯೆಯ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಭಾಳ ಒಳ್ಳೆಯ ವಾತಾವರಣ ಇದೆ. ಮತ್ತೊಮ್ಮೆ ಹೋದ ಬಾರಿಗಿಂತ ಜಾಸ್ತಿ ಲೀಡ್ದಿಂದ ಗೆದ್ದುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಬಾಲರಾಜ್ ಗುತ್ತಿದಾರ್ ಅಧ್ಯಕ್ಷರು, ಶರಣಗೌಡ ಕಂದಕೂರು ಬಂದಿದ್ದಾರೆ. ಅವರು ಒಬ್ಬ MLA, ಒಬ್ಬ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಾ ಬೆಳಗ್ಗೆ ನೋಡಿದ್ದೇನೆ, ಅಸಮಾಧಾನ ಇಲ್ಲ. ಅವರು ಸ್ವಲ್ಪ ಮನೆಗೆ ಅಣ್ಣ ತಮ್ಮಂದಿರು ಸ್ವಲ್ಪ ಇದು ಇದೆ, ಕನ್ಫ್ಯೂಷನ್. ಅವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ, ಅವ್ರು ನಮ್ಮ ಜೊತೆ ಇರ್ತಾರೆ. ಹೆಂಗೆ ಪ್ಲಸ್ ಆಗಲ್ಲ? ವಿಜೇಂದ್ರ ಇಸ್ ಐಕಾನ್ ಆಫ್ ದಿಸ್ ಏರಿಯಾ. ಯುವ ಶಕ್ತಿ, ಯುವಕರು ಅವ್ರ ಜೊತೆ ಇದ್ದಾರೆ. ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಹೆಲ್ಪ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಆಗಬೇಕು ಅಂತ ಈ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ನಾಮಪತ್ರ ಸಲ್ಲಿಕೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಯಾಂಡಿಡೇಟ್ ನಾಮಿನೇಷನ್ ಮಾಡ್ತಾವ್ರು, ಇನ್ನು ಕ್ಯಾಂಡಿಡೇಟ್ ಆಮೇಲೆ ಬಂದು ಮಾತಾಡ್ತಾರೆ, ನಾಮಿನೇಷನ್ ಮಾಡ್ತಾರೆ. ತಡೆಯಪ್ಪ. ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಜನಪ್ರಿಯ ಸಂಸದರು, ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷ ಜಾತ್ಯತೀತ ಜನತಾದಳ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಸಾವಿರಾರು ಬೆಂಬಲಿಗರಿಗೆ ಮೆರವಣಿಗೆಯಲ್ಲಿ ಬಂದು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾರ್ಯಕರ್ತರ ಉತ್ಸಾಹ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬೆಂಬಲ ನೀಡಬೇಕು ಅಂತೇಳಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ
ಇವತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಅವರು ವಿಜಯಶಾಲಿಯಾಗಿ ಬರ್ತಾರೆ. ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಗಲು ರಾತ್ರಿ BJP ಮತ್ತು JDS ಪಕ್ಷ ಒಟ್ಟಾಗಿ ಒಂದಾಗಿ ಅವರ ವಿಜಯಕ್ಕೆ ಒಂದು ಶ್ರಮನ ಹಾಕ್ತಾರೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಅದನ್ನೇ ಸರಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ, ಸರಿ ಮಾಡ್ತಾ ಇದ್ದೀನಿ. ದೊಡ್ಡಪ್ಪಗೌಡ್ರಿಗೆ ನಾನು ಬೆಳಗ್ಗೆ ಮಾತನಾಡಿದ್ದೇನೆ. ಇವತ್ತು ನಾಡಿದ್ದು 26ನೇ ತಾರೀಕು ಅವರ ಕ್ಷೇತ್ರದಲ್ಲಿ ಜೋರಾಗಿ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. BJP ಜೊತೆ ನಮ್ಮ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರವನ್ನು ಕೂಡ ಮಾಡ್ತಾರೆ. ಸಾವಿರಾರು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ದ PSI ಪರೀಕ್ಷೆ ಅಕ್ರಮ ಹಗರಣದ ಆರೋಪಿಯ ಮನೆಗೆ ಹೋಗಲು ಬೆಂಬಲ ಕೋರಿ ಬಂದಿರುವ ಬಗ್ಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸ್ಪಷ್ಟನೆ ನೀಡಲಿ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿ, ಸುಮಾರು 58,000 ಅಭ್ಯರ್ಥಿಗಳು PSI ಪರೀಕ್ಷೆ ಬರೆದಿದ್ರು. ಅಕ್ರಮ ಹಗರಣದ ಬಯಲಿಗೆ ಬಂದ ನಂತರ ಒಟ್ಟು 114 ಜನರನ್ನು ಬಂಧಿಸಲಾಗಿದೆ. 54 ಅಭ್ಯರ್ಥಿಗಳು ಅದಾಗಲೇ ಆಯ್ಕೆಯಾಗಿದ್ರು. ಅವರನ್ನು ಖಾಯಂ ಸಸ್ಪೆಂಡ್ ಮಾಡಲಾಗಿದೆ. ಅವರಲ್ಲಿ 24 ಜನ ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ರು. ಹಗಲು ರಾತ್ರಿ ಕಷ್ಟಪಟ್ಟು ಭವಿಷ್ಯದ ಕನಸು ಕಟ್ಟಿಕೊಂಡು ಪರೀಕ್ಷೆ ಬರೆದ ನೈಜ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ ಆರೋಪಿ RD ಪಾಟೀಲ್ ಮನೆಗೆ ಹೋಗಿ ಚುನಾವಣೆಯ ಬೆಂಬಲ ಕೋರಿದರ ಬಗ್ಗೆ ಹಾಗೂ ರಾಮನವಮಿ ಉತ್ಸವದಲ್ಲಿ ಮತ್ತೊಬ್ಬ ಆರೋಪಿಯ ಜೊತೆ ಜಾಧವ್ ಭಾಗಿಯಾಗಿರುವ ಕುರಿತು ಸ್ಪಷ್ಟನೆ ನೀಡಲಿ ಅಥವಾ ವಿರೋಧ ಪಕ್ಷದ ನಾಯಕ R ಅಶೋಕ್ ಈ ಬಗ್ಗೆ ರಾಜ್ಯದ ಜನರಿಗೆ ವಿವರಣೆ ನೀಡಲಿ ಎಂದು ಒತ್ತಾಯಿಸಿದರು. ಚಿಂಚೋಳಿಯ ಸಂಸದರು ಹೇಗಾದ್ರೂ ಮಾಡಿ ಮತ ಪಡೆಯಲೇಬೇಕು ಎಂದುಕೊಂಡು ಬೆಂಬಲ ಕೇಳಲು ಹೋಗಿದ್ದೀರೋ ಅಥವಾ ಮೊದಲಿನಿಂದಲೂ ಅವರೊಂದಿಗೆ ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಅಕ್ರಮದ ಆರೋಪಿ RD ಪಾಟೀಲ್ ಈಗ ಜೈಲಿನಲ್ಲಿ ಇದ್ದಾನೆ. ಇವರು ಅಲ್ಲಿಗೆ ಹೋಗಿರುವುದು ನೋಡಿದ್ರೆ ಬಿಜೆಪಿ ಭ್ರಷ್ಟರೊಂದಿಗೆ ಕೈ ಜೋಡಿಸಿದೆ ಎನ್ನುವ ಅನುಮಾನ ಮೂಡುತ್ತಿದೆ ಎಂದು ಖರ್ಗೆ ಆರೋಪಿಸಿದರು. ಕೆಂಪುಕೋಟೆನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆಯಲ್ಲಿರ್ಬೋದು, ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ. ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಕ್ತಾರೆ ಅಂತ ಹೇಳ್ತಾರೆ. ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು BJP ಸೇರಿಬಿಟ್ಟು ಪಾವನ ಆಗಿದ್ದಾರೆ. ಮತ್ತು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ BJPಯವರು ಮತ್ತು ಭ್ರಷ್ಟರ ನಂಟು ನಿನ್ನೆ ಸಾಬೀತಾಗಿದೆ. ಇವತ್ತು BJPಯವರು ಸುಮ್ಮನೆ ಅವರ ಪಕ್ಷವನ್ನು ಮರುನಾಮಕರಣ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷ ಬಿಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು. ನಿನ್ನೆ ನಮ್ಮ ಕಲಬುರಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲವನ್ನು ಕೇಳಲಿಕ್ಕೆ, ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದನೂ ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಓಟ್ ಎಲ್ಲಿನಾನ ಬರಲಿ, ಹೆಂಗನ ಬರಲಿ, ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ RD ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫ್ಜಲ್ಪುರಲ್ಲಿ. ಆ ವ್ಯಕ್ತಿ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಯಾಕಿದ್ದಾರೆ ಅಂದರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ PSI ಹಗರಣದಲ್ಲಿ ಸಿಕ್ಕಿಬಿದ್ದು ಮತ್ತು ಮರುಪರೀಕ್ಷೆಯಲ್ಲೂ ಕೂಡ ಏನೋ ಒಂದು ಅಕ್ರಮವನ್ನು ಪ್ರಯತ್ನ ಮಾಡಿ ಅದರಲ್ಲೂ ಸಿಕ್ಕಿಬಿದ್ದು ಇವಾಗ ಜೈಲಿನಲ್ಲಿದ್ದಾನೆ. ಅಂಥ ವ್ಯಕ್ತಿ ಹತ್ರ ಹೋಗಿ ನಿಮಗೆ BJPಯವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದರೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ. BJP ಹ್ಯಾಸ್ ಆ್ಯಂಡ್ ಈಸ್ colluding with corrupt people who have ensured the PSI scam. ಎಷ್ಟು ಜೀವನವನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರದೆ ಭರ್ಜರಿ ಭೋಜನ ತಿಂದು ಬಂದಿದ್ದೀರಲ್ಲ, ಜನ ನಿಮ್ಗೆ ಕ್ಷಮೆ ಮಾಡ್ತಾರ ಇವಾಗ? ಯಾವ ವ್ಯಕ್ತಿಯಿಂದ ಇವತ್ತು 114 ಜನ ಅರೆಸ್ಟ್ ಆಗಿದ್ದಾರೆ.
54 ಜನ ಕಲಬುರಗಿಯಿಂದ ಅರೆಸ್ಟ್ 54 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸು ಯಾರು ಈ ಸ್ಟೂಡೆಂಟ್ಸು? ಶ್ರೀಮಂತರ ಮಕ್ಕಳಲ್ಲ, ಬಡವ್ರ ಮಕ್ಕಳು. ಅದರಲ್ಲಿ 24 ಜನ ಕಲಬುರಗಿಯಿಂದ ಇದ್ದಾರೆ. ಉಮೇಶ್ ಜಾಧವ್ ಅವರೇ, ನಿಮಗೇನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ? ಸ್ವಲ್ಪನ ಜವಾಬ್ದಾರಿ ಇದೆಯಾ? ಆರ್ ಯು ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್? 114 ಜನರು ಅರೆಸ್ಟ್ ಆಗಿದ್ದಾರೆ. 54 ಜನ ಸ್ಟೂಡೆಂಟ್ಸ್ ರೀ, ದ ಪೀಪಲ್ ಹೂ ಹ್ಯಾವ್ ರಿಟರ್ನ್ ದ ಎಕ್ಸಾಮ್, PSI ಆಸ್ಪಿರೆಂಟ್ಸ್ ಅವರೆಲ್ಲರೂ, ಅಂಥವ್ರು ಅರೆಸ್ಟ್ ಆಗಿದ್ದಾರೆ. 25 ಜನ ಕಲಬುರಗಿನಲ್ಲೇ ಇದ್ದಾರೆ, ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯೂಯೆನ್ಸಿ. ಇನ್ನು ಇದರ ಆಳ ಅಗಲ ಎಷ್ಟಿದೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ. ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲೋ ಒಂದು ಏರಿಯಾನಲ್ಲಿ ಕ್ಯಾನ್ವಸ್ ಮಾಡ್ತಾಯಿದ್ರಿ, ಅವ್ರ ಮನೆ ಆಕಸ್ಮಿಕವಾಗಿ ಬಂತು, ಅಲ್ಲೂ ಸುಮ್ಮನೆ ಗೊತ್ತಿರಲಾರ್ದೆ ನೀವು ಕೊಟ್ಟಿದ್ದೀರಾ ಅಂದರೆ ಅರ್ಥ ಮಾಡ್ಕೋಬೋದು. ಇಲ್ಲಪ್ಪ ಸುಮ್ಮನೆ ಹೋಗ್ತಾ ಇದೆ, ಅವ್ರ ಮನೆ ಇದಿದೆ ಅಂತ ಗೊತ್ತಿಲ್ಲ, ಪ್ಯಾಂಪ್ಲೆಟ್ ಕೊಟ್ಟು ಹೋದ್ರೆ ಹೋಗ್ಬಿಟ್ಟು ಅಲ್ಲಿ 7 ಕೋರ್ಸ್ ಮೀಲನ್ನು ತಿಂದು ಬರ್ತಿರಲ್ಲ, ನಿಮ್ಗೆ ನಾಚಿಕೆ ಬರಲ್ವಾ? ಲಕ್ಷಾಂತರ ಯುವಕರು, ಬಡವರು ಇವತ್ತು ಜಮೀನನ್ನು ಮಾರಿ ಅವ್ರ ತಾಯಿಯವರ, ತಂಗಿಯವರ, ಅಕ್ಕವರ ಒಡವೆ, ಹೆಂಡತಿಯವರ ಒಡವೆ ಅಡಕ್ಕಿಟ್ಟು ಅವರು ಎಕ್ಸಾಮ್ ಬರೀತಿದ್ದಾರೆ. ಅಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ, ಅಂಥವ್ರಿಗೆ ಮೋಸ ಮಾಡಿದಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ. ಕಲಬುರಗಿ ನಗರದ ಪ್ರತಿಷ್ಠಿತ ಬಿಲ್ವಾ ಆಸ್ಪತ್ರೆಯಲ್ಲಿ ಏಪ್ರಿಲ್ 19 ಹಾಗೂ 20ರಂದು ರೋಬೋಟಿಕ್ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆಯ ಖ್ಯಾತ ರೋಬೋಟಿಕ್ ಸರ್ಜನ್ ಡಾಕ್ಟರ್ ಆಶೀಶ್ ಆರ್ಬಟ್ ಅವರು ತಪಾಸಣೆ ನಡೆಸಲಿದ್ದಾರೆ ಎಂದು ಶರಣು ಪಾಟೀಲ್ ತಿಳಿಸಿದರು. ಕಲಬುರಗಿಯ ಬಿಲ್ವಾ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡಿ ನೋವು, ಸ್ವಂಟದ ನೋವು ಸೇರಿದಂತೆ ಅನೇಕ ರೋಗಕ್ಕೆ ತಪಾಸಣೆ ನಡೆಸಲಿದ್ದಾರೆ. ಅವಶ್ಯಕತೆ ಇದ್ದರೆ ಶಸ್ತ್ರಚಿಕಿತ್ಸೆ ಕೂಡ ಕಲಬುರಗಿಯಲ್ಲೇ ಮಾಡಲಾಗುವುದು. ಕಲಬುರಗಿ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಇದೇ 19 ಹಾಗೂ 20ನೇ ತಾರೀಕಿಗೆ ಖ್ಯಾತ ರೋಬೋಟಿಕ್ ಸರ್ಜನ್ ಡಾಕ್ಟರ್ ಆಶೀಶ್ ಆರ್ಬಟ್ ಅವರು ನಮ್ಮ ಬಿಲ್ವಾ ಆಸ್ಪತ್ರೆಗೆ ಇದೇ 20 ಹಾಗೂ 21ನೇ ತಾರೀಕಿಗೆ ಗುಲ್ಬರ್ಗದ ಬಿಲ್ವಾ ಆಸ್ಪತ್ರೆಯಲ್ಲಿ ಅವರು OPD ನೋಡ್ತಾ ಇದ್ದಾರೆ. ಅದೇ ರೀತಿ ಶಸ್ತ್ರಚಿಕಿತ್ಸೆಯೂ ನೀ ರಿಪ್ಲೇಸ್ಮೆಂಟು ಕೂಡ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ಗುಲ್ಬರ್ಗ ಹಾಗೂ ಎಲ್ಲ ಜನತೆಗಳು ಉಪಯೋಗ ಮಾಡ್ಕೋಬೇಕಂತ ಹೇಳಿ ಬಿಲ್ವಾ ಆಸ್ಪತ್ರೆಯಿಂದ ನಾನು ಹಾಗೂ ನಮ್ಮ ಬಿಲ್ವಾ ಆಸ್ಪತ್ರೆ ಮುಖ್ಯಸ್ಥರಾದಂಥ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ್ ಅವ್ರ ವತಿಯಿಂದ ಒಂದು ಮನವಿ ಮಾಡ್ತೇವೆ. ಅದರಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಸರ್? ಅವತ್ತು ಸಾಯಂಕಾಲ ಆಪ್ರೇಷನ್ ಇರುತ್ತೆ. ಹಾಗೆ 20ನೇ ತಾರೀಕಿಗೆ ಬೆಳಗ್ಗೆ 11ರಿಂದ 3 ಗಂಟೆವರೆಗೂ OPD ಇರುತ್ತೆ. ಅದೇ ರೀತಿ OPDಯಲ್ಲಿ ಬಂದು ಯಾರ್ಯಾರು ಮಂಡಿ ನೋವು ಹಾಗೂ ಈ ಸೊಂಟದ ಏನು ನೋವು ಇರುತ್ತಲ್ಲ ಅಂಥವರೆಲ್ಲ ಬಂದು ಅವರಲ್ಲಿ ತಪಾಸಣೆ ಮಾಡಿಕೊಂಡು ಅವ್ರು ಯಾವ ರೀತಿ ಶಸ್ತ್ರಚಿಕಿತ್ಸೆ ಬೇಕಾದ್ರೆ ಶಸ್ತ್ರಚಿಕಿತ್ಸೆ ಕೂಡ ಮೂಲಕ ಕಮ್ಮಿ ಮಾಡ್ತಾರೆ, ಇಲ್ಲಾಂದರೆ ಔಷಧ ಕೊಟ್ಟು ಟ್ರೀಟ್ಮೆಂಟ್ ಮಾಡೋಂಥ ವ್ಯವಸ್ಥೆ ಬಿಲ್ವಾ ಆಸ್ಪತ್ರೆ ಕಲ್ಪಿಸ್ಕೊಡ್ತಾರೆ. ವೈದ್ಯರು ಎಲ್ಲಿಂದ ಬರ್ತಾ ಇರ್ತಾರೆ ಸರ್? ಅವರು ಖ್ಯಾತ ವೈದ್ಯರು ಡಾಕ್ಟರ್ ಆಶೀಶ್ ಆರ್ಬಟ್ ಅವ್ರ ಟೀಮ್ ಪುನಾದಿಂದ ಬರ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಾಯಿ ಮರಳು ಲಾಬಿಯಂತೆ ಇದೀಗ ನೀರಿನ ಕೃತಕ ಅಭಾವ ಸೃಷ್ಟಿಸಿ ಟ್ಯಾಂಕರ್ ನೀರಿನ ಲಾಬಿ ನಡೆಸುತ್ತಿದೆ ಎಂದು ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ನೀರಿನ ಅಭಾವ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಟ್ಯಾಂಕರ್ಗಳ ಬೆಲೆಯನ್ನು ಹೆಚ್ಚಾಗಿದೆ. ಇದೊಂದು ಟ್ಯಾಂಕರ್ ಲಾಬಿ ಆಗಿದೆ. ಖಾಸಗಿಯವರಿಗೆ ಕುಡಿಯುವ ನೀರು ಸಿಗುತ್ತಿದೆ. ಸರ್ಕಾರಕ್ಕೆ ಜನರಿಗೆ ನೀರು ಒದಗಿಸಲು ನೀರಿಲ್ಲ. ಕಾಂಗ್ರೆಸ್ ರಾಜಕಾರಣಿಗಳು ಜಲಮಂಡಳಿ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ನೀರಿನ ಕೃತಕ ಅಭಾವ ಸೃಷ್ಟಿಸಿ ಟ್ಯಾಂಕರ್ ಮೂಲಕ ನೀರು ಮಾರಾಟ ಮಾಡಿ ಹಣ ಗಳಿಕೆಯ ಕೆಟ್ಟ ಕೆಲಸ ಮಾಡುತ್ತಿದೆ ಎಂದು ಬೆಲ್ಲದ್ ಕಿಡಿಕಾರಿದರು. ಒಂದೊಂದು ಹೊಸ ಪ್ರಾಜೆಕ್ಟ್ ಅನ್ನು ಇವರು ಘೋಷಿಸಿಲ್ಲ ಅಥವಾ ಕೆಲಸ ಶುರು ಮಾಡಿಲ್ಲ. ಆಯುಷ್ಮಾನ್ ಕಾರ್ಡ್ 66 ಲಕ್ಷ ಬಡ ಕುಟುಂಬಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ಮಾನ್ ಕಾರ್ಡ್ ಕೊಡ್ತೇವೆ. ಅದ್ರ ಮೂಲಕ 5 ಲಕ್ಷ ರೂಪಾಯಿ ಉಚಿತ ಟ್ರೀಟ್ಮೆಂಟ್ ಮೋದಿ ಸರ್ಕಾರ ಮಾಡಿದೆ. ಇವ್ರ ಸರ್ಕಾರದಿಂದ ಯಾವುದೋ ಒಂದು ಕೂಡ ಜನೋಪಯೋಗಿ ಕೆಲಸ ಆರೋಗ್ಯ ಕ್ಷೇತ್ರದಲ್ಲಿ ಆಗಿಲ್ಲ. ಈ ಎಲ್ಲ ತಮ್ಮ ವೈಫಲ್ಯ ಮುಚ್ಚಾಕ ಸಿದ್ದರಾಮಯ್ಯನವರು ನಾ ಹೇಳಿದ್ನಲ್ಲ ಒಡೆದ ಗ್ರಾಮೋಫೋನ್ ಹಂಗೆ ಅಲ್ಲೇ ತಿರ್ಗಾತಿತ್ತು. ಅವರು ತುಂಬ ಕೇಂದ್ರ ಸರ್ಕಾರಕ್ಕೆ ಹೇಳೋದು, ಕೇಂದ್ರ ಸರ್ಕಾರಕ್ಕೆ ಬೈಯೋದು, ಅದನ್ನು ಮಾಡಾಕ್ತಾರೆ ಹೊರತು ಅವ್ರ ಕಡೆಯಿಂದ ತಾವೇನು 10 ತಿಂಗಳಲ್ಲಿ ಮಾಡಿದ್ವಿ, UPA ಸರ್ಕಾರ ಇದ್ದಾಗ ತಾವೇನು ಮಾಡಬೇಕಾಗಿತ್ತು, ಏನು ಮಾಡಿದ್ವಿ, ಅದು ಯಾವುದ್ರ ಬಗ್ಗೆನೂ ಕೂಡ ಅವರು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ.
ಅವ್ರಿಗೆ ವಿಚಾರ ಹೊಳಿತಾ ಇಲ್ಲ ಅಂತ ಅನಿಸುತ್ತೆ. ಇವತ್ತು ನಾವು ನೋಡಾತೀವಿ ರಾಜ್ಯದಲ್ಲಿ ದೊಡ್ಡ ನೀರಿನ ಅಭಾವ ಐತಿ, ಬರಗಾಲ ಐತಿ, ನೀರಿನ ತೊಂದರೆ ಐತಿ ಅಂತೇಳಿ. ಬೆಂಗಳೂರಾಗದು ಒಂದೊಂದು ಭಾಗದಲ್ಲಿ ಟ್ಯಾಂಕರ್ಗಳ ರೇಟು ಒಂದು ಟ್ಯಾಂಕರಿಗೆ 5,000 ರೂಪಾಯಿ ತನಕ ಹೋಗಿ ಮುಟ್ಟಿದೆ ಬೆಂಗಳೂರಾಗ. ಇದೊಂದು ದೊಡ್ಡ ಟ್ಯಾಂಕರ್ ಲಾಬಿ. ನಮ್ಮ ಟ್ಯಾಂಕರ್ದವ್ರಿಗೆ ನೀರು ಸಿಗ್ತೈತೆ, ಗೌರ್ಮೆಂಟಿಗೆ ಜನರಿಗೆ ಸಪ್ಲೈ ಮಾಡೋಕ್ಕೆ ನೀರಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಅವರ ಸರ್ಕಾರ ರಾಜ್ಯದಲ್ಲಿ ಹಿಂದೆ ಹೆಂಗೆ ಸರಾಯಿ ಲಾಬಿ ಇದ್ದು, ಮೈನಿಂಗ್ ಲಾಬಿ ಇತ್ತಲ್ಲ, ಆ ರೀತಿ ಇವರು ಹೊಸದಾಗಿ ಟ್ಯಾಂಕರ್ ಲಾಬಿಯನ್ನು ಶುರು ಮಾಡಿದ್ದಾರೆ. ನಳದ ಕನೆಕ್ಷನ್ ಕೊಡೋಂಗಿಲ್ಲ, ಕಾವೇರಿ ನೀರಿನ ಕನೆಕ್ಷನ್ನು ಅಥವಾ ಆಯಾ ನದಿಗಳೇನಿರ್ತಾವೆ ಅದು ನೀರಿನ ಕನೆಕ್ಷನ್ ಕೊಡೋಂಗಿಲ್ಲ. ಕಾಂಗ್ರೆಸ್ಸಿನ ರಾಜಕಾರಣಿಗಳು ಜಲಮಂಡಳಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಜನರಿಗೆ ನೀರು ಬರದಂಗೆ ಮಾಡಿ ಆ ಕೃತಕ ಅಭಾವವನ್ನು ಸೃಷ್ಟಿಸಿ ಅದ್ರ ಮೂಲಕ ಟ್ಯಾಂಕರ್ಗಳ ಮೂಲಕ ನೀರನ್ನು ಮಾರುವಂಥ ಕೆಲಸ, ಇವತ್ತು ಅನ್ಯಾಯದ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಾಕತ್ತೆ. 5,000 ರೂಪಾಯಿ ತನಕ ಒಂದೊಂದು ಟ್ಯಾಂಕರಿಗೆ ರೇಟ್ ಬೆಂಗಳೂರಾಗ ಹೋಗೈತಿ. ನೀರು ಅನಿವಾರ್ಯ, ನೀರು ಜನರಿಗೆ ಬೇಕೇ ಬೇಕು, ಬಳಸಾಕ, ಕುಡಿಯಾಕ, ಎಲ್ಲದಕ್ಕೂ ಅನಿವಾರ್ಯವಾಗಿ ಅವರು ಖರೀದಿ ಮಾಡಬೇಕಾಗ್ತೈತಿ. ಈ ಬಡವರ, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರಿಗೂ ಬೇಕಾದಂಥ ಈ ನೀರನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಾರುವಂಥ ಕೆಲಸ ತಮ್ಮ ಲಾಬಿ ಮೂಲಕ, ಆ ರೀತಿ ಒಂದು ರೀತಿ ನೀರಿನ ಕಳ್ಳ ಸಾಗಾಣಿಕೆ ಆಗುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗತ್ತೈತಿ. ಈ ಟ್ಯಾಂಕರ್ ಲಾಬಿ ಮಟ್ಟ ಹಾಕೋದು ಹೋಲಿ, ಟ್ಯಾಂಕರ್ ಲಾಬಿ ಹುಟ್ಟು ಹಾಕಿ ಅದ್ರ ಮೂಲಕ ಪ್ರಾಫಿಟ್ ಮಾಡುವಂಥ ಕೆಲಸ, ಕೆಟ್ಟ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಮಾಡತ್ತಾರೆ. ಚಿತ್ತಾಪುರ ತಾಲೂಕಿನ ಮಾಡಬೂಳು ಗ್ರಾಮದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರಿಂದ ದಂಡೋತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಂತರ ಲೋಕಸಭೆಯ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಮಾತನಾಡಿ, ತಮಗೆ ಸೇವೆ ಮಾಡುವ ಅವಕಾಶ ನೀಡಿದ್ರೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸಿ ಮತ ಯಾಚಿಸಿ ಎಂದು ಮನವಿ ಮಾಡಿದರು. ಈಗ ನಮಗೆ ಇಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಇದೆ. ಗುಲ್ಬರ್ಗ, ಕಲಬುರಗಿ ಅಭಿವೃದ್ಧಿಗಾಗಲಿ, ಚಿತ್ತಾಪುರ ಅಭಿವೃದ್ಧಿಗಾಗಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು. ಈಗ ಈ ಪ್ರಿಯಾಂಕ್ ಅವರು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಗಂಟಿಗೆ ಮುಂದುವರಿಸಬೇಕಾದ್ರೆ ನೀವೆಲ್ಲ ನಮಗೆ MP ಕೂಡ ಕಾಂಗ್ರೆಸ್ MP ಆಗಿದ್ರೆ ಮತ್ತೆ ಕಾಂಗ್ರೆಸ್ MLA ಆಗಿದ್ರೆ ಕಾರ್ಯಗಳು ಬಹಳಷ್ಟು ಸ್ಮೂತ್ ಆಗಿ ಆಗ್ತವೆ. ಈಗ ನಮ್ಮ ಗ್ಯಾರಂಟಿಗಳೇನಿದೆ, ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದ 5 ಗ್ಯಾರಂಟಿಗಳು ಎಲ್ಲರಿಗೂ ಮನೆ ತಲುಪ್ತಾ ಇದೆ. ಈಗ ಆದ್ರೂ ಅದಕ್ಕೆ ಕೇಸಿಂದ ಬಂದರು ಮತ ಕೇಳಬೇಕು, ಮತ್ತೆ ಕನ್ವಿನ್ಸ್ ಮಾಡಿ ವೋಟ್ ತಗೊಳ್ಬೇಕು ನಾವೆಲ್ಲ. ಮತ್ತೆ ತಾವೆಲ್ಲರೂ ನಮಗೆ ನೀವೆಲ್ಲರೂ ನಮ್ಗೆ ವೋಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡ್ತೀರ ಅಂತೇಳಿ ನಂಬಿಕೆ ಇದೆ. ತಾವೇನಾದ್ರು MP ಮಾಡಿ ಕಳಿಸಿದ್ರೆ ನೀವು ಸೇವೆ ಮಾಡೋ ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸರಳತೆಗೆ ಇನ್ನೊಂದೇ ಹೆಸರ ರಾಧಾಕೃಷ್ಣ ಸಾಹೇಬ್ರು. ಯಾಕಂದ್ರೆ ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ ಅಂತಕ್ಕಂಥ ವ್ಯಕ್ತಿಗಳು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್, MLC ತಿಪ್ಪಣ್ಣಪ್ಪ ಕಮಕ್ನೂರ್, KPCC ಸದಸ್ಯ ನಾಗೇರೆಡ್ಡಿ ಪಾಟೀಲ್, ರಮೇಶ್ ಮರ್ಗೋಳ್, ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ರಾಜ್ಯದಲ್ಲಿ ಹಿಂದೂ ವಿರೋಧಿ ಘಟನೆಗಳಿಗೆ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿಯೇ ಕಾರಣ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲೆ ಹಲ್ಲೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಇದೆಲ್ಲ ಆಗುತ್ತಿದೆ. ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ವಯನಾಡಿನಲ್ಲಿ ತಮ್ಮ ಪಕ್ಷದ ಧ್ವಜ ಬಿಟ್ಟು ಮುಸ್ಲಿಂ ಲೀಗ್ ಧ್ವಜ ಹಿಡಿದು ನಾಮಪತ್ರ ಸಲ್ಲಿಸಿ ಬಂದಿದ್ದಾರೆ. ಕಾಂಗ್ರೆಸ್ನವರ ಇಂತಹ ನಡೆ ದೇಶ ವಿದ್ರೋಹಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಟ್ಟಿದೆ ಎಂದು ಜೋಶಿ ಆರೋಪಿಸಿದರು. ಈ ಹಿಂದೆ ಹಿಂದೂಗಳ ಹತ್ಯೆ, ಹಿಂದೂ ಮಹಿಳೆಯರ ಅತ್ಯಾಚಾರಕ್ಕೆ ಮುಸ್ಲಿಂ ಲೀಗ್ ಕರೆ ಕೊಟ್ಟಿತ್ತು. ಇಂತಹ ಒಂದು ವಿಕೃತ ಕೃತ್ಯಗಳ ಪರ ಇರುವ ಮುಸ್ಲಿಂ ಲೀಗ್ ಧ್ವಜವನ್ನ ಹಿಡಿದು ಚುನಾವಣೆಗೆ ಇಳಿದಿದ್ದಾರೆ ರಾಹುಲ್ ಗಾಂಧಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ, ಈಗ ಜೈ ಶ್ರೀರಾಮ್ ಘೋಷಣೆ ಮಾಡಿದವರ ಮೇಲೆ ಹಲ್ಲೆ. ಇದೆಲ್ಲದಕ್ಕೂ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿರುವುದೇ ಕಾರಣ. ಈ ಎಲ್ಲಾ ಘಟನೆಗಳು ಕಾಂಗ್ರೆಸ್ ಹಿಂದೂ ವಿರೋಧಿ ಎನ್ನುವುದನ್ನು ಸ್ಪಷ್ಟಪಡಿಸುತ್ತಿವೆ ಎಂದರು. ಪ್ರೋತ್ಸಾಹ
ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ. ಇದು ಈ ಸರ್ಕಾರದ ನೀತಿಯಾಗಿದೆ. ಯಾಕಂದರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳೋದು, ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತೊಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕು ಬರೋದಿಲ್ಲ ಹೇಳ್ರಿ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗದ ಧ್ವಜ ಹಿಡಿತಾರೆ. ಮುಸ್ಲಿಂ ಲೀಗ್ ಯಾವ ಪಾರ್ಟಿ? ಡೈರೆಕ್ಟ್ ಆ್ಯಕ್ಷನ್ ಅಂತ ಕರೆ ಕೊಟ್ಟಿತ್ತು. ಡೈರೆಕ್ಟ್ ಆ್ಯಕ್ಷನ್ ಅಂತಂದರೆ ಹಿಂದೂಗಳನ್ನು ನೇರವಾಗಿ ಕೊಗ್ಗಲೆ ಮಾಡಿರಿ, ಹಿಂದೂ ಹೆಣ್ಮಕ್ಳಿಗೆ ಮೇಲೆ ಅತ್ಯಾಚಾರ ಮಾಡಿರಿ, ಇದು ಡೈರೆಕ್ಟ್ ಆ್ಯಕ್ಷನ್ ಇತ್ತು. ಯಾರು ಕೊಟ್ಟಿದ್ರು? ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು. ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ಕು ಸಿಗ್ತದೆ. ಯಾಕಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೂ ಅವ್ರನ್ನ ಸಮರ್ಥನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಂತಂದರೆ ಅದೊಂದು ಹಿಂದೂ ವಿರೋಧಿ ಪಾರ್ಟಿ. ಅವರು ಓಟಿಗಾಗಿ ಯಾವ ಮಟ್ಟದ ಅಪೀಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅಂತ ಅನ್ನೋದು ಇವೆರಡೂ ಮೂರೂ ಘಟನೆಗಳು, ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅವ್ರು ನಡ್ಕೊಂಡ ರೀತಿ, ಹನುಮಾನ್ ಚಾಲೀಸ ಮತ್ತು ನಿನ್ನೆ ಜೈ ಶ್ರೀರಾಮ್ ಅಂದವ್ರ ಮೇಲೆ ಹಲ್ಲೆ, ಮತ್ತು ಹನುಮಾನ್ ಚಾಲೀಸ ಯಾರು ಆ ಹನುಮಾನ್ ಚಾಲೀಸವನ್ನು ತಮ್ಮ ಅಂಗಡಿಯಲ್ಲಿ ಅದನ್ನು ಹಾಕಿದ್ರು ಅವ್ರ ಮೇಲೆ FIR ಆಗ್ತದೆ. ಇದು ಯಾವ ದೇಶ ತೆಗಿತೀವಿ ನಾವು? ಅದಕ್ಕೆ ಜನ ಜಾಗೃತ ಆಗಬೇಕು ಅನ್ನುವಂಥದ್ದೇ ನಂದು ವಿನಂತಿ. ಲೋಕಸಭಾ ಚುನಾವಣೆ ನಿಮಿತ್ತ ಕಲಬುರಗಿಯಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿ ಮತಯಾಚನೆ ಮಾಡಿದರು. ಕಾಂಗ್ರೆಸ್ ಪಕ್ಷವು 5 ಗ್ಯಾರಂಟಿ ಯೋಜನೆ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು, ಆದ ಕಾರಣ ಇಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿ ಮತಯಾಚನೆ ಮಾಡಿದರು. ಈ ರಾಜ್ಯದಲ್ಲಿ ಒಂದು 5 ಗ್ಯಾರಂಟಿಗಳ ಮಾತು ಕೊಟ್ಟಿತ್ತು, ಅದನ್ನು ಚಾಚು ತಪ್ಪದೆ ಜಾರಿಗೆ ತಂದಿದ್ದೇವೆ. ಅದೇ ಪ್ರಕಾರವಾಗಿ ಮತ್ತೆ 5 ಗ್ಯಾರಂಟಿಗಳು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತದಾರರಿಗೆ ಮಾತನ್ನು ಕೊಟ್ಟು ಅವ್ರ ಮನೆ ಮನೆಗೆ ಹೋಗಿ ಈ ಗ್ಯಾರಂಟಿ ಕಾರ್ಡ್ಗಳನ್ನು 5 ಗ್ಯಾರಂಟಿ ಕಾರ್ಡ್ಗಳನ್ನು ಯುವ ನ್ಯಾಯ, ಮಹಿಳಾ ನ್ಯಾಯಾಲಯ, ರೈತ ನ್ಯಾಯ, ಶ್ರಮಿಕರ ನ್ಯಾಯ, ಪಾಲುದಾರಿಕೆ ನ್ಯಾಯ, ಈ 5 ನ್ಯಾಯಗಳ ಗ್ಯಾರಂಟಿಯನ್ನು ಅವ್ರ ಮನೆ ಮನೆಗೆ ಹೋಗಿ ಮಾತು ಕೊಡ್ತಾ ಇದ್ದೇವೆ. ನಾವು ಈ ಸಲ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಾರಿಸಿ ಬಂದರೆ, ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣರು ಆರಿಸಿ ಬಂದರೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಮಹಿಳೆ ನ್ಯಾಯ. ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೋದ ಸಲ ನಮ್ಗೆ ಮತ ಹಾಕಿದ್ದಾರೆ. 5 ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇತ್ತು, ವಿಶ್ವಾಸವನ್ನು ಈಡೇರಿದೆ. ನಾವು ಪ್ರತಿಯೊಬ್ಬ ಮನೆಗೆ ಕೇಳ್ತಾ ಇದ್ದೀವಿ, ನಿಮ್ಗೆ ಬಂದು ಮುಟ್ಟಿದೆ ಅಂತ ಹೇಳ್ತಾರೆ. ಈ ಸಲ ನಾವು ಈಗ 5 ಗ್ಯಾರಂಟಿ ಕೊಡ್ತೀವಿ ಅಂದರೆ ನೀವು 100% ನಾವು ನಿಮ್ಮ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ಅಭ್ಯರ್ಥಿ ಹೋದ ಸಲ ಅಭ್ಯರ್ಥಿ ಏನು ಬಂದು ಎಲ್ಲಿನೂ ಕಾಣಿಸಿಲ್ಲ, ಯಾರಿಗೂ ಭೇಟಿಯಾಗಿಲ್ಲ, ಯಾವುದೇ ರೀತಿ ಆಶ್ವಾಸನೆ ಕೊಟ್ಟಂತೆ ನಡೆದುಕೊಂಡಿಲ್ಲ. ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ, ಅವರಿಗೆ ಕೆಲಸ ಕೊಟ್ಟು ಕೂಲಿ ಕೇಳ್ತಾ ಇದ್ದೀವಿ. ಜನರಿಗೆ ವಿಶ್ವಾಸ ಬಂದಿದೆ, ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ, ಅದಕ್ಕೆ ನಮಗೆ ಮತ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಲನೂ ಕೂಡ 1 ಲಕ್ಷ ರೂಪಾಯಿ ಯುವಕರು, ವಿದ್ಯಾವಂತರು, ಯಾರಾದರೂ ನಿರುದ್ಯೋಗಿಗಳ ಮನೆಯಲ್ಲಿದ್ದರೆ ಅವ್ರಿಗೆ 1 ಲಕ್ಷ ರೂಪಾಯಿ, ಮಹಿಳೆಯರು ಮುಖಂಡರು ಯಾರು ಮನೆ ಮುಖಂಡರಿರ್ತಾರೆ ಅವ್ರಿಗೆ 1 ಲಕ್ಷ ರೂಪಾಯಿ, ಅವರಿಗೆ ಸಾಮಾಜಿಕ ಪಾಲುದಾರಿಕೆ ನ್ಯಾಯ ಅಂದರೆ ನಮ್ಮ ಪೂರ ಕಂಪ್ಲೀಟ್ ಬಂದು ಜನಗಣತಿ ಮಾಡ್ತಕ್ಕಂಥದ್ದು. ಶ್ರಮಿಕರಿಗೆ ನ್ಯಾಯ ಅಂತಂದರೆ ಒಬ್ಬ ಕೂಲಿಕಾರನಿಗೆ 400 ರೂಪಾಯಿ. ಕೇಂದ್ರ ನರೇಗಾ ಇದರಲ್ಲಿ ಏನಪ್ಪ ಅಂದ್ರೆ ಕಡಿಮೆ 250 ಇದ್ದು ಇವತ್ತು 400 ರೂಪಾಯಿ ನಾವು ಕೊಡ್ತಕ್ಕಂಥದ್ದು. ಮತ್ತು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಹಿಂದೆ ಕೂಡ ಮಾಡಿದ್ವಿ ನಾವು, ಮನಮೋಹನ್ ಸಿಂಗ್ ಇದ್ದಾಗ 78,000 ಕೋಟಿ ಸಾಲ ಮನ್ನಾ ಮಾಡಿದ್ದು. ಇದು ಸಲನೂ ಕೂಡ 100% ವಿಶ್ವಾಸದಿಂದ ರೈತರಿಂದ ಬಂದಿರತಕ್ಕಂಥ ಆದಾಯ ರೈತರಿಗೆ ನಾವು ಕೊಡ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ, ಅದನ್ನು ಮಾಡ್ತಾಯಿದ್ವಿ. ಜನ ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಕಾರ್ಡ್ ಕೊಡೋದ್ರಿಂದ ಇವರು ಬಿಜೆಪಿಯವರು ಕೇಸ್ ಹಾಕ್ತಿದ್ದಾರೆ ಸರ್ ಚುನಾವಣಾ ಆಯೋಗಕ್ಕೆ. ಹಾಕ್ಲಿ, ಯಾರು ಬೇಡ ಅಂದ್ರೆ ನಾವೇನು ಅಮಿಷ ಹೊಡ್ತಾ ಇದ್ದೀವಿ, ನಾವು ಮಾಡಿದ್ದೀವಿ, ಮುಂದೆ ಮಾಡ್ತೀವಿ ಅಂತ ಹೇಳತ್ತೀವಿ. ಅವರು ಹೇಳ್ತಾರೆ ನಾವು ಪೂರ ಪೇಪರ್ ತುಂಬ ಟಿ ವಿ ಅದು ಮಾಡಿ ಇದು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ರಿ. ಅವು ನಾವು ಯಾಕೆ ಕೇಸ್ ಹಾಕ್ಬಾರ್ದು? ಮೋದಿ ಹೇಳಂಗಿಲ್ಲ, ನಾನು ಅದು ಮಾಡೀನಿ 25 ಹೇಳ್ತಾರೆ ಅವರು ಗ್ಯಾರಂಟಿ ಕೊಟ್ಟರು, ಅವ್ರ ಮ್ಯಾಗ ಯಾಕೆ ಕೇಸ್ ಹಾಕ್ಬಾರ್ದು? ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ, ಏನು ಕೊಡ್ತಾ ಇಲ್ಲ ಅಂದ್ರೆ ಹಾಕಲಿ. ನಾವು ಹೋದ ಸಲ ಕೊಟ್ಟಿದ್ದೇವೆ, ಈ ಸಲ ಕೊಡ್ತೀವಿ, ಭರವಸೆ ಕೊಡ್ತಾ ಇದ್ದೀವಿ. ಅವ್ರು ನಮ್ಯಾಗ ವಿಶ್ವಾಸ ಮಾಡಿ ಓಟ್ ಹಾಕಿದ್ದಾರೆ. ಈ ಸಲನೂ ವಿಶ್ವಾಸ ಮಾಡಿ ಮತ ಹಾಕ್ತಾರಂತ ವಿಶ್ವಾಸ ಇದೆ.
ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದೆ, ಗೂಂಡಾಗಿರಿ ಹೆಚ್ಚಾಗಿದೆ. ಅದರ ಬಗ್ಗೆ ಮೊದಲು ಉತ್ತರ ಕೊಡಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಶ್ನೆ ಮಾಡಿದರು. ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಮನೆಗೆ ಜಾಧವ್ ಭೇಟಿ ಬಗ್ಗೆ ವಿಜೇಂದ್ರ ಉತ್ತರ ಕೊಡಬೇಕು ಎನ್ನುವ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಲಬುರಗಿ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ, ಬಿಜೆಪಿ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದೆ, ಗೂಂಡಾಗಿರಿ ಹೆಚ್ಚಾಗಿದೆ. ಅದರ ಬಗ್ಗೆ ಮೊದಲು ಉತ್ತರ ಕೊಡಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರಶ್ನೆ ಮಾಡಿದರು. ಇವತ್ತು ತಾವು ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ಗುಲ್ಬರ್ಗ ಭಾಗದಲ್ಲಿ ವಿಶೇಷವಾಗಿ ಯಾವ ರೀತಿ ಇವತ್ತು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾರ್ಯಕರ್ತಗಳು ಹತ್ಯೆ ಆಗ್ತಾ ಇದೆ, ಯಾವ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡಲಿ, ಆಮೇಲೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತೇನೆ. ನಮಸ್ಕಾರ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.